ಮಾಡಿಕೊಡುವಂಥದ್ದು. ಇಲ್ಲಿ ಆ್ಯಕ್ಚುಲಿ ಏನು ಆಗಬೇಕಾಯ್ತಪ್ಪ ಅಂದ್ರೆ ಭಾಳಷ್ಟು ಕೈಗಾರಿಕೆ ತಯಾರು ಮಾಡುವಂಥ ಕೈಗಾರಿಕಾ ರಂಗದಲ್ಲಿದ್ದಂಥವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಯ್ತು ಕೈಗಾರಿಕೆಗಳನ್ನು. ಆದರೆ ಕೆಲವೇ 1, 2, 3, 4, 5, 6 ಬೆರಳ ಎಣಿಕೆಗೆ ಸಿಗುವಂಥ ಕಾರ್ಪೊರೇಟ್ಗಳ ಕೈಯಲ್ಲಿ ಇಡೀ ಕೈಗಾರಿಕಾ ವ್ಯವಸ್ಥೆಯನ್ನು ಕೊಟ್ಟಿದ್ದು ತಪ್ಪು. ಇದರಿಂದಾಗಿ ಸಣ್ಣ ಕೈಗಾರಿಕೆಗಳು MSME ಮತ್ತು ಇನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೆಲ್ಲ ಬಿದ್ದು ಹೋಗುವಂಗಾಯಿತು ಅನ್ನೋಂಥ ಮಾತನ್ನು ಒತ್ತಿ ಹೇಳಿದ್ದಾರೆ. ಇದು ಸತ್ಯನದ. ಯಾಕಂದ್ರೆ ಒಂದು ರಾಷ್ಟ್ರ ಬೆಳವಣಿಗೆ ಆಗಬೇಕಾದ್ರೆ ಕೇವಲ ಕೃಷಿ ಒಂದಷ್ಟಲ್ಲ, ಇನ್ನುಳಿದ ಕೈಗಾರಿಕಾ ರಂಗದಲ್ಲೂ ಸಹ ಸಾಕಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗ್ತದೆ. ಅಂದಾಗ ಒಂದು ನಾಗರಿಕ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು ಒಪ್ಪುವುದಾದರೂ ಸಹಿತ ಅದು ಇಲ್ಲಿ ಆಗಿಲ್ಲ ಅಂತೆ. ಇದಕ್ಕೆ ಕಾರಣ ಏನು ಅಂದ್ರೆ ಇಲ್ಲಿವರೆಗೆ ಒಂದು PSU ಸಹಿತ ಇದು ನಮ್ಮ BJP ಸರ್ಕಾರ ಸ್ಥಾಪಿಸಿಲ್ಲ ಅನ್ನೋದು ನಾವು ನೆನ್ಪಿಡಬೇಕು. ಇದ್ದು PSUಗಳನ್ನು ಮಾರ್ಯದ ಅನ್ನೋದು ಸಹಿತ ಅಷ್ಟು ಸತ್ಯದ ಪಾಡಿದ್ದಾರೆ. ಮುಂದೆ 2011ರಾಗ ಗಣತಿ ಆಗಿತ್ತು, ಜನಗಣತಿ. ಎಷ್ಟು ಅದಪ್ಪ ಜನಸಂಖ್ಯೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಒಂದು ಅಂದಾಜು ಪ್ರಕಾರ ಇನ್ನೂ 11 ಕೋಟಿ ಜನ ಏನಪ್ಪ ಅಂತಂದ್ರೆ ಆಹಾರ ಭದ್ರತಾ ಕಾಯ್ದೆಯಿಂದ ವಂಚಿತರಾಗಿದ್ದಾರೆ. ಆಹಾರ ಭದ್ರತಾ ಕಾಯ್ದೆದೊಳಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ನ ಸಿಗಬೇಕು, ಎಲ್ಲರೂ ಊಟ ಮಾಡುವಂಥ ವ್ಯವಸ್ಥೆ ಇರಬೇಕು ಅನ್ನೋಂಥದ್ದು ಕಾನೂನು ಮಾಡಿದರು. ಆದರೆ ಸರ್ವೇನೂ ಆಗಿಲ್ಲಲ್ಲ. ಈಗ ಬಡವರು ಎಷ್ಟು ಜನ ಏನು ಎಂತ ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲದಂಥದ್ದು 2011ರಲ್ಲಿ ಸರ್ವೆ ಆಗಿದ್ದು. ಅದರ ಪ್ರಕಾರ ನಾವು ವಿಚಾರ ಮಾಡಿದ್ರೆ ಇವತ್ತಿಗೂ 11 ಕೋಟಿ ಜನರಿಗೆ ಆಹಾರ ಭದ್ರತೆ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ನಮ್ಮ ಕಾಂಗ್ರೆಸ್ಗಳು ಮಾಡ್ತಾ ಇದ್ದಾರೆ. ಮುಂದೆ ಇನ್ನು BJP ಸರ್ಕಾರದ ದೋಷಪೂರಿತ ಆರ್ಥಿಕ ನೀತಿಗಳು, ಹೌದು ದೋಷಪೂರಿತ ಆರ್ಥಿಕ ನೀತಿ, ಅದರಲ್ಲೇನು ಸಂಶಯನೇ ಇಲ್ಲ. ಸಾಮಾನ್ಯ ಜನರನ್ನು ಬೆನ್ನೆಲು ಮುರಿದಂಗೆ ಆಗಿದೆ ಅಂತ. ಯಾಕಂದ್ರೆ ಆರ್ಥಿಕ ನೀತಿಯಲ್ಲಿ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು, ಇಂಡಸ್ಟ್ರಿಗಳಿಗೆ ಏನು ಮಾಡಬೇಕಾಗಿತ್ತು, ಮತ್ತು ಎಲ್ಲನೂ ಪ್ರೈವೇಟೈಸೇಷನು ಮೊನಿಟೈಸೇಷನು ಅಂಥೇಳಿ ಮಾಡ್ತಾ ಕೊನೆಗೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಈ ಖಾಸಗೀಕರಣದಿಂದಾಗಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಉದ್ಯೋಗ ಸಿಗ್ತಾಯಿಲ್ಲ. ಹೀಗಾಗಿ ನಿರುದ್ಯೋಗದ ಹಿಂಡ ಸಾಕಷ್ಟು ಬೆಳೀತಾ ಇದೆ ಅನ್ನುವಂಥ ಆರೋಪವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿದ್ದಲ್ಲಿ ನೋಡ್ತಾ ಇದ್ವಿ ನಾವು. ಅಂದರೆ ಕಾಂಗ್ರೆಸ್ ಒಂದೊಂದು ಸಣ್ಣ ವಿಷಯ ಸಹಿತ ತೆಗೆದುಕೊಂಡ BJP ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದ. ಅದೇ ಕಾಲಕ್ಕೆ ನಮ್ಮ ವಕ್ಫ್ ಕಾಯ್ದೆ ಸಲುವಾಗಿಸೋದು ಒಂದು ಮಾತು, ಇದು ಸಂವಿಧಾನ ವಿರೋಧಿಯಾದಂಥ ಕಾನೂನು ಅಂತೇಳಿ ಸ್ಪಷ್ಟವಾಗಿ ವಿರೋಧ ಮಾಡುವಂಥದ್ದು. ಯಾಕಪ್ಪ ಅಂತಂದ್ರೆ ಇದರಿಂದಾಗಿ ಏನಾಗ್ತದಪ್ಪ ಅಂದ್ರೆ ಒಂದನೇದು ಸಮಾಜದಲ್ಲೇ ಬೆರಕು ಕೊಟ್ಕೊಂಡು ಹೋಗ್ತದೆ, ಎರಡನೇದಾಗಿ ಅವ್ರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಿದಂಗೆ ಆಗ್ತದೆ. ಇದು ಸಂವಿಧಾನ ವಿರೋಧಿ ನೀತಿ ಅಂತೇಳಿ